ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅಶ್ವಿನಿ. ವೆಲ್ಕಮ್ ಟು ಅಶು ಚಂದು ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಒಂದು ವ್ರತದ ಬಗ್ಗೆ. ಈಗ ಅಧಿಕ ಮಾಸ ಇರೋದ್ರಿಂದ ಸೋಳೆ ಸೋಮವಾರ ವ್ರತ ಅಥವಾ ಶಂಭುಲಿಂಗನ ವ್ರತ ನಾನು ಹಿಡಿದಿದ್ದೀನಿ ಮೊದಲನೇ ಸಲ. ಇದನ್ನು ಬೆಳಗ್ಗೆ ಬೇಗನೆ ಎದ್ದು ಮೊದಲು ಪೂಜೆನ ಮಾಡಿಕೊಂಡು ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ರಂಗೋಲಿ ಅದು ಹಾಕಿ ಪೂಜೆ ಮಾಡಬೇಕು. ನಾವು ಇವತ್ತು ಏನೂ ಮಾಡೋ ಹಾಗಿಲ್ಲ. ಒಂದು ಉಪ್ಪು ಸತ್ತಿಗೆ ಮುಟ್ಟೋ ಹಾಗಿಲ್ಲ, ಕಸ್ಬರ್ಗಿ ಮುಟ್ಟೋ ಹಾಗಿಲ್ಲ. ಒಬ್ಬರ ಹೆಲ್ಪಿಗಿದ್ದರೆ ತುಂಬ ಒಳ್ಳೆಯದು. ಹೀಗೆ ನಮ್ಮದು ಸ್ನಾನ ಪೂಜೆ ಎಲ್ಲ ಆದಮೇಲೆ ಸಾಯಂಕಾಲ ನಾವು ಲಿಂಗು ಮಾಡಿ ಪೂಜೆ ಮಾಡೋದು. ಅದಕ್ಕೆ ಏನೇನು ಪೂಜಾ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಹಾಗೆ ನಾನು 108 ಸಲ ಓಂ ನಮಃ ಶಿವಾಯ ಅದನ್ನು ಬರಿತಾ ಇದ್ದೆ. ಆಮೇಲೆ ಒಂದು 3-3:30ಗೆ ಇನ್ನೊಂದು ಸಲ ತಲೆ ಸ್ನಾನ ಮಾಡಿ ಪ್ರಸಾದಕ್ಕೆ ರೆಡಿ ಮಾಡ್ಕೋಬೇಕು. ಪ್ರಸಾದ ಅದೇ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪದಿಂದನೇ ಮಾಡಬೇಕು. ನಾನು ಮೊದಲು ಗೋಧಿ ಹಿಟ್ಟನ್ನು ಚಪಾತಿ ಮಾಡಿಕೊಂಡು ಅದನ್ನ ಮಿಕ್ಸಿ ಹಾಕ್ಕೊಂಡು ಪುಡಿ ಮಾಡಿ ಅದಕ್ಕೆ ಬೆಲ್ಲ ಸೇರಿಸಿ ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆಗಳನ್ನು ಮಾಡ್ಕೋಬೇಕು. 3 ಉಂಡೆಗಳನ್ನು ಮಾಡ್ಕೋಬೇಕು. ಒಂದು ಶಂಭುಲಿಂಗನ ಪ್ರಸಾದ, ಒಂದು ನಮಗೆ, ಒಂದು ಹಸುವಿಗೆ. ಈ 3 ಉಂಡೆಗಳನ್ನು ಮಾಡಿಕೊಂಡು ನಾವು ಪ್ರಸಾದ ಮಾಡ್ಕೋಬೇಕು. ಬೇರೆ ಪ್ರಸಾದಗಳನ್ನು ಮಾಡೋ ಹಾಗಿಲ್ಲ. ಇದಕ್ಕೆ ಮೇನ್ ಈ ಪೂಜೆಗೆ ಇಂಪಾರ್ಟೆಂಟು ಪ್ರಸಾದ ಹಾಗೂ ಹುತ್ತದ ಮಣ್ಣು. ಆಮೇಲೆ ಪ್ರಸಾದನ ಹಸುವಿಗೆ ಕೊಡೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ಪ್ರಸಾದ ಎಲ್ಲ ಮಾಡ್ಕೊಂಡ್ಮೇಲೆ ಪೂಜೆಗೆ ರೆಡಿ ಮಾಡ್ಕೋಬೇಕು. ಒಂದು ನಿಮಗೆ ಮಂಟಪ ಇಟ್ಕೊಂಡು ಪಾರ್ವತಿ ಪರಮೇಶ್ವರ ಫೋಟೋ ಇದ್ದರೆ ತುಂಬ ಒಳ್ಳೆಯದು. ನನ್ನ ಹತ್ರ ಇರಲಿಲ್ಲ. ನಾನು ಮಂಜುನಾಥ ಸ್ವಾಮಿ ಫೋಟೋನೇ ಇಟ್ಟು ಪೂಜೆ ಮಾಡಿದೆ. ಒಂದು ಅಷ್ಟದಳಪ್ಪ ರಂಗೋಲಿ ಹಾಕ್ಕೊಂಡು ನಾನು ಫೋಟೋಗಳೆಲ್ಲ ಇಟ್ಕೊಂಡು ಆಮೇಲೆ ಹುತ್ತದ ಮಣ್ಣನ್ನು ನಾನು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದರಿಂದನೇ ಅಧಿಕ ಮಾಸ ಅಂದರೆ ಈಗ 4 ವಾರದಲ್ಲೇ ಮುಗಿಸ್ಬೋದು. ಬೇರೆ ದಿನ ಹಿಡಿದ್ರೆ 16 ವಾರಗಳ ಮಾಡಬೇಕು. ಇದು 4 ವಾರ ಅಂದರೆ 1 ವಾರಕ್ಕೆ 4 ಲಿಂಗುಗಳು. ಅದಕ್ಕೋಸ್ಕರ ನಾನಿಲ್ಲಿ ಆ ಹುತ್ತದ ಮಣ್ಣನ್ನು 4 ಲಿಂಗುಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈ ಮಣ್ಣಿಗೆ ಸ್ವಲ್ಪ ಹಾಲು, ತುಪ್ಪ, ಗೋಮೂತ್ರ ಹಾಕೋಬೋದು. ನಾನು ಯಾಕೆ ಹಾಕಿಲ್ಲಪ್ಪ ಅಂದರೆ 4 ವಾರಗಳ ಲಿಂಗುಗಳನ್ನು ನಾವು ತೆಗೆದಿಡೋದ್ರಿಂದ ಇರುವೆಗಳು ಹತ್ತಬಾರ್ದಂತ ನಾನು ಇದೇನು ಹಾಕಿಲ್ಲ. ನೀವು ಬೇಕಾದರೆ ಒಂದೇ ದಿನ ಮಾಡೋರು ಹಾಕ್ಕೋಬೋದು. ಈ ರೀತಿ 4 ಲಿಂಗುಗಳನ್ನ ಮಾಡ್ಕೊಂಡು 4 ಲಿಂಗುಗಳನ್ನು ಮಾಡ್ಕೊಂಡ್ಮೇಲೆ ಮೊದಲು ನಾವು ಗಣಪತಿಗೆ ಪೂಜೆ ಮಾಡಬೇಕು. ಗಣಪತಿ ವಿಗ್ರಹ ಇದ್ದರೆ ಓಕೆ. ಗಣಪತಿ ವಿಗ್ರಹ ಇಲ್ಲ ಅಂದರೆ ನೀವು ಅರಿಶಿನ ಪುಡಿಯಿಂದ ನೀವು ಒಂದು ಗಣಪತಿ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡ್ಬೋದು. ನಮ್ಮಲ್ಲಿ ಗಣಪತಿ ವಿಗ್ರಹ ಇತ್ತು. ಅದಕ್ಕೆ ಮೊದಲೇ ಯಾವುದೇ ವಿಘ್ನಗಳು ನಡಿಬಾರ್ದು. ಆಮೇಲೆ ನಮ್ಮ ಸಂಕಲ್ಪಗಳು ಸರಿಯಾಗಿ ಫಲ ಕೊಡಬೇಕು ಅಂತ ನಾವು ಮೊದಲೇ ಗಣಪತಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಮೊದಲು ಗಣಪತಿ ಪೂಜೆ ಮಾಡಬೇಕು. ಆಮೇಲೆ ನಿಮ್ಮಲ್ಲಿ ಈಶ್ವರಲಿಂಗು ಇದ್ದರೆ ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡ್ಬೋದು. ನಂದು ಮಣ್ಣಿಂದೇ ಇರೋದರಿಂದ ನಾನು ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಲಿಲ್ಲ. ಆಮೇಲೆ ನೀವು ಈ ಎಲ್ಲ ಲಿಂಗುಗಳಿಗೂ ಪೂಜೆ ಮಾಡಬೇಕು. ಅರಿಶಿನ, ಕುಂಕುಮ, ಹೂವು, ವಿಭೂತಿ, ಆಮೇಲೆ ಎಕ್ಕಿ ಹೂಗಳು ಶ್ರೇಷ್ಠ. ಆಮೇಲೆ ಬಿಳಿ ಹೂಗಳು, ಆಮೇಲೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಪೂಜೆ ಮಾಡಿ ಆಮೇಲೆ ತುಪ್ಪದ ದೀಪ ಹಚ್ಚಬೇಕು. ಹಚ್ಚಿ ಆಮೇಲೆ ಎಲೆ, ಅಡಿಕೆ, ಬಾಳೆಹಣ್ಣು ಇದು ತುಂಬ ಇಂಪಾರ್ಟೆಂಟು ಇಟ್ಟು ಪೂಜೆ ಮಾಡಿ. ಆಮೇಲೆ ನೀವು ಬಿಲ್ಪತ್ರೆ ಈ ಲಿಂಗುಗಳಿಗೆ ತುಂಬ ಇಂಪಾರ್ಟೆಂಟು. ನೀವು ಶಿವನ ಅಷ್ಟೋತ್ತರ ನಾಮಗಳನ್ನ ಹೇಳ್ತಾ ಬಿಲ್ಪತ್ರೆಗಳನ್ನು ಲಿಂಗುವಿಗೆ ಏರಿಸಬೇಕು. 108 ಬಿಲ್ಪತ್ರೆಗಳನ್ನು ಹೇಳ್ತಾ ಏರಿಸ್ತಾ ಇರಬೇಕು ಬಿಲ್ಪತ್ರೆಗಳನ್ನು. ಇದು ನಿಮ್ಮ ಸಂಕಲ್ಪ. ನೀವು ಯಾವುದಕ್ಕೋಸ್ಕರ ಈ ಪೂಜೆನ ಹಿಡ್ದಿರ್ತೀರಿ
ಆ ಪೂಜೆ ಆ ಸಂಕಲ್ಪವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾ ಅಷ್ಟೋತ್ತರ ನಾಮ ಹೇಳ್ಕೊತ ನೀವು ಬಿಲ್ಪತ್ರೆಗಳನ್ನು ಲಿಂಗುವಿಗೆ ಏರಿಸ್ತಾ ಇರಬೇಕು. ಹೀಗೆ ನೀವು ಆಮೇಲೆ ನೀವು ಎಲ್ಲ ಪೂಜೆ ನೀವು ಪುಸ್ತಕ ಓದಿ ಪೂಜೆ ಪೂರ್ಣಗೊಂಡ ನಂತರ ಈಶ್ವರನಿಗೆ ಲಿಂಗುವಿಗೆ ನೀವು ಊದುಬತ್ತಿ, ಊದಿನ ಕಡ್ಡಿ, ಕರ್ಪೂರ ಹಚ್ಚಿ ನಿಮ್ಮ ಪೂಜೆನ ಸಮಾಪ್ತಿ ಮಾಡಿ, ನೀವೇನು ಲಿಂಗುವಿಗೆ ಪ್ರಸಾದ ಇಟ್ಟಿರ್ತೀರಲ್ಲ 3 ಗೋಧಿ ಹಿಟ್ಟಿನ ಉಂಡೆಗಳು, ಒಂದು ಪೂಜೆಗೆ ಇಟ್ಟಿದ್ದನ್ನು ಒಂದು ನೀವು ಸೇವಿಸಬೇಕು, ಒಂದು ಮನೆಯಲ್ಲಿರೋರಿಗೆ ಹಂಚಬೇಕು, ಒಂದು ಹಸುವಿಗೆ ಕೊಡಬೇಕು. ಹೀಗೆ 3 ಉಂಡೆಗಳನ್ನು ಹಂಚಬೇಕು. ಪ್ರಸಾದನ ಅವ್ರಿಗಿವರಿಗೆ ಕೊಡೋ ಹಾಗಿಲ್ಲ. ಆಮೇಲೆ ಶುದ್ಧವಾಗಿರೋರಿಗೆ ಕೊಡಬೇಕು. ಆಮೇಲೆ ನೀವು ಸಾಯಂಕಾಲ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಈಶ್ವರನ ದೇವಸ್ಥಾನಕ್ಕೆ ಬೆಳಗ್ಗೆ ಆದರೆ ಬೆಳಗ್ಗೆ, ಇಲ್ಲ ಸಾಯಂಕಾಲ ಪೂಜೆ ಆದ ತಕ್ಷಣ ನೀವು ಹೋಗಿ ಬರ್ಬೋದು. ನನಗೆ ಬೆಳಗ್ಗೆ ಆಗಿರಲಿಲ್ಲ, ನಾನು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲರಿಗೂ ಪ್ರಸಾದ ಹಂಚಿ, ಆಮೇಲೆ ಹಸುವಿಗೆ ನಮ್ಮ ಮನೆ ಹತ್ರನೇ ಹಸು ಇರೋದರಿಂದ ಅದಕ್ಕೆ ಹೋಗಿ ಪ್ರಸಾದ ಕೊಟ್ಟು, ಆನಂತರ ನಾನು 7:30 ನಂತರ ನಾನೇನು ತಿನ್ನಬೇಕಾಗಿತ್ತು ಆ ಪ್ರಸಾದನ ನಾನು ಸೇವನೆ ಮಾಡಿದೆ. ಆಮೇಲೆ ಬೇಕಾದ್ರೆ ನೀರು ಕುಡಿಬೋದು. ಬೆಳಗ್ಗೆಯಿಂದ ನೀರು ಸಹ ತಗೋಬಾರ್ದು. ಅವತ್ತು ರಾತ್ರಿ ಪ್ರಸಾದ ನೀರು ಅಷ್ಟೇ. ಒಮ್ಮೆ ಬೆಳಗ್ಗೆ ಪೂಜೆ ಮಾಡಿ ನೀವು ಏನಾದರೂ ಪ್ರಸಾದ ಹಿಡಿದು ಲಿಂಗುಗಳನ್ನು ವಿಸರ್ಜನೆ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡು, ಅನಂತರ ಪೂಜೆ ಅವೆಲ್ಲ ನೀವೇನು ಲಿಂಗುಗಳಿಗೆ ಇಟ್ಟಿರ್ತೀರಲ್ಲ ಹೂವು, ಅವನ್ನೆಲ್ಲ ಒಂದು ಕವರ್ನಾಗ ಹಾಕಿ ಇಟ್ಕೊಳ್ಬೇಕು. ಅವನ್ನೆಲ್ಲ ಇಟ್ಕೊಂಡಿದ್ದನ್ನು ನೀವು ನಿಮ್ಮ ಪೂಜೆಯನ್ನು ವ್ರತನ ಪೂರ್ಣಗೊಂಡ್ಮೇಲೆ, ಉದ್ಯಾಪನೆ ಆದಮೇಲೆ ನೀವು ಇವೆಲ್ಲ ಲಿಂಗುಗಳನ್ನು ಹೊಳೆಗೆ ಹೋಗಿ ಬಿಡಬೇಕಾಗಿರುತ್ತೆ. ಅಲ್ಲಿ ಹೋದಾಗ ಈ ಹೂಗಳನ್ನು ಲಿಂಗುಗಳನ್ನು ಬಿಡಬೇಕು. ಆದ ಕಾರಣ ನೀವು ಈ 4 ವಾರ ಮುಗಿಯೋವರೆಗೂ ಇವನ್ನೆಲ್ಲ ಜೋಪಾನವಾಗಿ ಎತ್ತಿಟ್ಕೋಬೇಕು. ಬೆಳಗ್ಗೆ ವಿಸರ್ಜನೆ ಆದಮೇಲೆ ಬೇಕಾದ್ರೆ ನೀವು ಬೇರೆ ಏನಾದರೂ ಸ್ವೀಕರಿಸ್ಬೋದು. ಇಷ್ಟು ಅಧಿಕ ಮಾಸದ ಸೋಳೆ ಸೋಮವಾರ ವ್ರತದ ಮೊದಲನೇ ವಾರದ ಪೂಜೆ ಆಗಿತ್ತು. ಇದ್ರ ಬಗ್ಗೆ ಯಾರಿಗಾದರೂ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.